ನಮಸ್ಕಾರ ವೀಕ್ಷಕರೇ, ಇನ್ನೇನು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ನಾನಿಂದು ಸದ್ಯಕ್ಕೆ ಬೆಂಗಳೂರಿನ KR ಮಾರುಕಟ್ಟೆನಲ್ಲಿದ್ದೀನಿ. ಹಬ್ಬದ ಭರಾಟೆ ಅಂತೂ ಜೋರಾಗಿದೆ. ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ತರಕಾರಿಯನ್ನಾಗೆ ಹೂಗಳನ್ನು ಕೊಂಡ್ಕೊಳ್ತಿರೋದನ್ನು ನಾವು ಇಲ್ಲಿ ಗಮನಿಸಬಹುದು. ಒಂದೊಂದು ತರಕಾರಿಗೂ ವಿಶೇಷವಾಗಿ ಒಂದೊಂದು ರೇಟ್ ಇದೆ. ಸಂಕ್ರಾಂತಿ ಹಬ್ಬ ಅಂತಂದರೆ ನಮಗೆ ಮೊದಲು ನೆನಪಾಗೋದು ಗೆಣಸು, ಕಡಲೆಕಾಯಿ, ಹಾಗೆಯೇ ಕಬ್ಬು, ಅವರೆಕಾಳು, ಒಂದಷ್ಟು ತರಕಾರಿಗಳು. ವರ್ಷದ ಮೊದಲು ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೆ ಆ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಇಡುವಂಥದ್ದನ್ನು ನಾವು ಗಮನಿಸಬಹುದು. ಸಂಕ್ರಾಂತಿ ಹಬ್ಬ ಅಂತಂದರೆ ಒಂದು ರೀತಿಯಲ್ಲಿ ಸುಗ್ಗಿ ಹಬ್ಬ ಅಂತಲೇ ಹೇಳಬಹುದು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಗ್ರಾಹಕರು ಎಷ್ಟೇ ರೇಟ್ ಆದರೂ ಕೂಡ ತರಕಾರಿಗಳನ್ನು, ಹಣ್ಣುಗಳನ್ನು ಕೊಂಡ್ಕೊಳ್ತಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆಯೇ ನಾನಿಲ್ಲಿ ಸದ್ಯಕ್ಕೆ KR ಮಾರ್ಕೆಟ್ನ ತರಕಾರಿ ಮಾರ್ಕೆಟ್ನಲ್ಲಿ ಇದ್ದೀನಿ. ಜನಗಳು ಯಾವೆಲ್ಲ ತರಕಾರಿಯನ್ನು ಕೊಂಡ್ಕೊಳ್ತಿದ್ದಾರೆ, ಆ ಒಂದೊಂದು ತರಕಾರಿಯ ಬೆಲೆ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನನ್ನ ಎಡಭಾಗದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಎಲ್ಲ ತರಕಾರಿಗಳು ಕೂಡ ಇಲ್ಲಿ ಇದೆ. ಒಂದೊಂದು ತರಕಾರಿಗೂ ಕೂಡ ಒಂದೊಂದು ರೇಟ್ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹೆಚ್ಚಾಗಿ ಈ ಹಬ್ಬ ಅಂತಂದರೆ ಮೊದಲು ನೆನಪಿಗೆ ಬರೋದು ಅವರೆಕಾಳು, ಹಾಗೆಯೇ ಒಂದಷ್ಟು ಬಟಾಣಿ ಆಗಿರಬಹುದು, ಪಂಪ್ಕಿನ್ ಆಗಿರಬಹುದು, ಕಡಲೆಕಾಯಿ, ಗೆಣಸು, ಹೀಗೆ ವೆರೈಟಿ ತರಕಾರಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಒಂದೊಂದು ತರಕಾರಿಗೂ ಕೂಡ ಒಂದೊಂದು ರೇಟ್ ಇದೆ. ಇಲ್ಲಿ ಬಟಾಣಿಗೆ 60 kg ಇದ್ದರೆ ಕಡಲೆಕಾಯಿಗೆ 100 ರೂಪಾಯಿ kg ಇದೆ. ಅಂದರೆ ಎಷ್ಟಾದರೂ ಕೂಡ ಇಲ್ಲಿ ಗ್ರಾಹಕರು ಕೊಂಡ್ಕೊಳ್ತಾರೆ ಅಂತ ಒಂದು ನಂಬಿಕೆಯಿಂದ ಒಂದಷ್ಟು ರೇಟನ್ನು ಹಬ್ಬದ ಸೀಸನ್ಗೆ ಜಾಸ್ತಿ ಮಾಡ್ತಾರೆ ಅಂತಲೇ ಹೇಳ್ಬಹುದು. ಅಲ್ಲಿ ಕ್ಯಾರೆಟ್ ಬೆಲೆ 60 ಇದೆ. ಸಾಮಾನ್ಯವಾಗಿ ಕ್ಯಾರೆಟ್ ಬೆಲೆ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಬೀನ್ಸು ಕೂಡ 60 kg ಇದೆ. ಗೆಣಸು ಕೂಡ, ಅಂದರೆ ಸಂಕ್ರಾಂತಿ ಹಬ್ಬ ಅಂತಂದರೆ ಮೊದಲಿಗೆ ನೆನಪಿಗೆ ಬರೋದು ಗೆಣಸಿನ ಬೆಲೆ 60 ಆಗಿರೋದ್ರ ಕೂಡ ನಾವು ಗಮನಿಸ್ತಾ ಇರ್ಬೋದು. ನೀವು ನನ್ನ ಹಿಂದಿನ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಬೆಳಗ್ಗೆಯಿಂದನೇ ಸಾಕಷ್ಟು ಜನರು ತರಕಾರಿಯನ್ನು, ಹಣ್ಣುಗಳನ್ನು ಕೊಂಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿರುವಂಥದ್ದನ್ನ ನಾವು ಗಮನಿಸ್ತಾ ಇರಬಹುದು. ಎಷ್ಟೇ ಆದ್ರೂ ಕೂಡ ನಾವು ಕೊಂಡ್ಕೊಳ್ತೀವಿ ಅನ್ನೋದು ಕೂಡ ಇಲ್ಲಿ ಗ್ರಾಹಕರ ಒಂದು ಮಾತಾಗಿದೆ. ಹಾಗೆ ಗಮನಿಸ್ತಾ ಹೋದರೆ ನಾವು ಹಬ್ಬದ ಭರಾಟೆಯೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ಹಬ್ಬವನ್ನು ಕೂಡ ಜನರು ಹೆಚ್ಚಾಗಿ ಸಂಭ್ರಮಿಸ್ತಾರೆ, ಹೆಚ್ಚಾಗಿ ಆಚರಣೆಯನ್ನು ಮಾಡ್ತಾರೆ. ಅದೇ ಒಂದು ವ್ಯಾಪಾರಸ್ಥರಿಗೆ ಬೆನಿಫಿಟ್ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದು. ಎಲ್ಲವನ್ನೂ ಕೂಡ ಕೊಂಡುಕೊಳ್ತಾ ಇದ್ದಾರೆ. ಬರೀ ತರಕಾರಿ ಮಾತ್ರ ಅಲ್ಲ, ಹಣ್ಣುಗಳ ರೇಟ್ ಕೂಡ ಹೆಚ್ಚಾಗಿದೆ. ಹೂಗಳಂತೂ ಮಾತನಾಡಿಸ್ಲಿಕ್ಕೆ ಇಲ್ಲ, ಅಷ್ಟು ರೇಟ್ ಆಗಿದ್ರು ಕೂಡ ಗ್ರಾಹಕರು ನಾವು ಹೂಗಳನ್ನು ಕೂಡ ಕೊಂಡ್ಕೊಳ್ತೀವಿ ಅನ್ನೋದು ಕೂಡ ಅವರ ಮಾತಾಗಿತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನರು ಸೇರಿದ್ದಾರೆ ಅಂತ. ಎಲ್ಲರೂ ಕೂಡ ತರಕಾರಿಯನ್ನ ಕೊಂಡ್ಕೊಳ್ತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. ಬೆಂಗಳೂರಿನ ಮೂಲೆಯಿಂದ ಬಂದಿರೋದನ್ನ ನಾವಿಲ್ಲಿ ಗಮನಿಸ್ತಿರಬಹುದು. ಬೆಂಗಳೂರಿನ ಮೂಲೆಯಿಂದ ಇಲ್ಲಿ ಬಂದು ತರಕಾರಿಯನ್ನ ಕೊಂಡ್ಕೊಳ್ತಿರೋದನ್ನ ನಾವು ನೋಡಬಹುದು. ಒಂದಷ್ಟು ನೋಡ್ತಾ ಹೋದ್ರೆ ವ್ಯಾಪಾರಸ್ಥರು ಕೂಡ ಒಂದೊಂದಕ್ಕೆ ಒಂದೊಂದು ಬೆಲೆ ಇದೆ. ಎಲ್ಲೂ ಕೂಡ ಒಂದು ಬಟಾಣಿ ಆಗಿರಬಹುದು, ಬಟಾಣಿ ರೇಟು 60 ಆಗಿದೆ. ಹಾಗೆಯೇ ಕಡಲೆಕಾಯಿ ದರವೂ ಕೂಡ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಕಡಲೆಕಾಯಿ ರೇಟು ಇದಕ್ಕೆ ಎಷ್ಟಿದೆ ರೇಟು? 60 ಇದೆ. ಹಾಗೆ ಬಟಾಣಿಗೆ 60 ಇದೆ. ಯಾಕೆಂದರೆ ಸಂಕ್ರಾಂತಿ ಹಬ್ಬ ಅಂದರೆ ಹೆಚ್ಚಾಗಿ ನೆನಪಾಗೋದು ಬಟಾಣಿ ಅಂತಲೇ ಹೇಳ್ಬೋದು. ಬಟಾಣಿಯನ್ನು ಕೂಡ ಹೆಚ್ಚಾಗಿ ಗ್ರಾಹಕರು ಕೊಂಡುಕೊಳ್ತಾರೆ. ಹಾಗೆ ಒಂದೊಂದು ಹಣ್ಣಿನ ರೇಟು ಕೂಡ ಒಂದೊಂದಿರೋದು ನಾವು ಗಮನಿಸ್ತಾ ಬರಬಹುದು. ಕಡಲೆಕಾಯಿ ದರ ಒಂದೊಂದು ಕಡೆ ಒಂದೊಂದಿದೆ. ಒಂದು ಕಡೆ 80 ರೂಪಾಯಿ ಇದ್ರೆ, ಒಂದೊಂದು 80 ರೂಪಾಯಿ ಇದ್ರೆ, ಒಂದು ಕಡೆ 100 ರೂಪಾಯಿ ಇರೋದನ್ನ ನಾವು ಗಮನಿಸಬಹುದು. ಇವಾಗ ಅವರೆಕಾಯಿಯ ದರವನ್ನು ನಾವು ನೋಡ್ತಾ ಬರೋಣ. ಅವರೆಕಾಳಿಗೆ ಎಷ್ಟಿದೆ ಅಂತ. ಅವರೆಕಾಳು ದರವೂ ಕೂಡ ಒಂದೊಂದು ಕಡೆ ಒಂದೊಂದು ಇರೋದನ್ನ ನಾವು ಗಮನಿಸಬಹುದು. ಒಂದು ಕಡೆ 100 ರೂಪಾಯಿ ಇದ್ರೆ, ಒಂದು ಕಡೆ 80 ರೂಪಾಯಿ, ಒಂದು ಕಡೆ 150 ರೂಪಾಯಿ. ಅಂದರೆ ಹಬ್ಬದ ಸ್ಪೆಷಲ್ ಆಗಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಾ ಬರ್ಬೋದು, ಒಳ್ಳೆ ಸೊಗಡಿರುವಂತಹ ಅವರೆಕಾಯಿಯನ್ನು ಮಾರಾಟಕ್ಕೆ ಇಟ್ಟಿರುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಒಂದೊಂದು ಅವರೆಕಾಯಿಯ ದರವೂ ಕೂಡ ಒಂದೊಂದು ರೀತಿಯಲ್ಲಿ ಇರೋದನ್ನ ನಾವು ನೋಡಬಹುದು. ಒಳ್ಳೆ ಸೊಗಡಿರುವಂತಹ ಅವರೆಕಾಯಿಯ ಬೆಲೆ ಒಂದೊಂದು ರೀತಿಯಲ್ಲಿ ಇರೋದನ್ನ ನಾವು ನೋಡಬಹುದು. ಗೆಣಸಾಗಿರಬಹುದು, ಕಡಲೆಕಾಯಿ ಆಗಿರಬಹುದು, ಸಂಕ್ರಾಂತಿಯ ಸ್ಪೆಷಲ್ ಏನೆಲ್ಲ ಇದೆ ಅಷ್ಟು ತರಕಾರಿಗಳನ್ನು ಒಂದು ಕಡೆ ಇಟ್ಟು ಮಾರಾಟವನ್ನು ಮಾಡ್ತಿರುವಂಥದ್ದು ತುಂಬ ವಿಶೇಷವಾಗಿ ಅಂತಂದರೆ ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ತರಕಾರಿಗಳನ್ನಾಗಿರ್ಬಹುದು, ಹಣ್ಣುಗಳನ್ನಾಗಿರ್ಬೋದು, ಹೂಗಳನ್ನಾಗಿರ್ಬೋದು ಎಲ್ಲ ಕಡೆಯೂ ಕೂಡ ಕೊಂಡ್ಕೊಳ್ತಿರೋದನ್ನ ನಾವು ನೋಡ್ತಾ ಹೋಗಬಹುದು. ಹಾಗೆ ನೋಡ್ತಾ ಬಂದರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನನ್ನ ಎಡಭಾಗದ ದೃಶ್ಯದಲ್ಲಿ ಅವರೆಕಾಳು ಇರೋದನ್ನ. ಅವರೆಕಾಳು ಎಲ್ಲ ಕಡೆಯೂ ಕೂಡ ಒಂದೊಂದು ರೇಟ್ ಇದೆ. ಹಾಗೆಯೇ ಕಡಲೆಕಾಯಿ ಎಲ್ಲ ಕಡೆಯೂ ಕೂಡ ಒಂದೊಂದು ರೇಟ್ ಇದೆ. ಗೆಣಸು ಕೂಡ, ಬಟಾಣಿ ಕೂಡ. ಅಂದರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಂದರೆ ಈ 4 ತರಕಾರಿಗಳಾಗಿರುತ್ತೆ.
ಇದನ್ನು ಕೂಡ ಬಹಳ ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಜನರು ಹೆಚ್ಚಾಗಿ ಕೊಂಡುಕೊಳ್ತಿದ್ದಾರೆ. जल्दी वाला கொஞ்சம் சீக்கிரம் வாங்க நானே அது வாட்டர்ல விட்டுருவேன் ಪ್ರತಿಯೊಬ್ಬರು ಕೂಡ ಹಬ್ಬವನ್ನ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ KR ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ಸೇರಿರುವಂತದ್ದು, ಹಾಗೆ ಗ್ರಾಹಕರು ವ್ಯಾಪಾರಸ್ಥರು ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ನಡೀತಿರುವಂತದ್ದು. ಸ್ವಲ್ಪ ಕಡಿಮೆ ಮಾಡಿ ಅಂತ ಇವರು ಮಾಡೋಕ್ಕಾಗಲ್ಲ ಅಂತ ಅವರು, ಹಾಗೆ ಹೂವಿನ ರೇಟ್ ಕೂಡ ಎಲ್ಲವೂ ಕೂಡ ಹೆಚ್ಚಾಗಿದೆ. ಒಂದೊಂದು ಹೂವಿಗೆ ಕೂಡ ಒಂದೊಂದು ರೇಟ್ ಆಗಿರುವಂಥದ್ದು. ಮಲ್ಲಿಗೆ 2,000 3,000 ಆಗಿರುವಂಥದ್ದು. ಹಾಗೆಯೇ ಹಾರಗಳು ಕೂಡ ಸಾಕಷ್ಟು ರೇಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇರಬಹುದು. ಹಾಗೆ ಕಬ್ಬುಗಳಿಗೂ ಕೂಡ ಒಂದೊಂದು ಕಬ್ಬಿಗೂ ಕೂಡ ಒಂದೊಂದು ರೇಟ್ ಇರುವಂಥದ್ದನ್ನು ನಾವು ನೋಡಬಹುದು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವಿ ಎನ್ ರಾಜ್, ಈ ಸಂಜೆ ನ್ಯೂಸ್.